देवताभ्यो नमः आत्मारोपण नमस्कारां समर्पयामि। अस्मिन् कर्मणे दोषरायश्चित्तार्थं साम्ब परमेश्वर संपूर्ण अनुग्रह फल प्रसाद सिद्धार्थं शंकुस्थापन महोत्सव कर्मणि एततो देवताभ्यो नमः आत्मारोपण नमस्कारां समर्पयामि। అంత పంచాయతీ లీడర్స్ కి అధ్యక్షులు ఎవరెవరు వచ్చినారు అందరూ సంకల్పం చేసి ವಕೀಲರು ಅವರೇ ಪಾಪ ಕೃಷ್ಣಮೂರ್ತಿ ಈ ಕಡೆ ಬನ್ನಿ ಎಲ್ಲಿಂದ ಅಲ್ಲಿ ಪೂಜೆ ಮಾಡ್ತೀರಾ ಈ ಕಡೆ ಬನ್ನಿ ದೇವ್ರ ದಿಕ್ಕಕ್ಕೆ ಬನ್ನಿ ಒಂದು ನಿಮಿಷ ರಾಧಾಕೃಷ್ಣ ಅವ್ರು ಈ ಕಡೆ ಬನ್ನಿ ಸರ್ ತಗೊಳ್ಳಿ ಸರ್ ಆಯ್ತು ನೀವು ಸ್ವಲ್ಪ ಜಾಗ ಮಾಡ್ಕೊಡ್ರಮ್ಮ ಎಲ್ಲ ಹೆಣ್ಮಕ್ಳು ಅವ್ರಿಗೂ ಎಲ್ಲ ಅಕ್ಕಡೆ ಹೋಗ್ಬಿಡಿ ಇಲ್ಲಿಂದ ಶಾಸಕರ ಹಾಕ್ಬಿಟ್ಟೆ ಬೇರೆಯವ್ರನ್ನ ಹಾಕ್ತಾರೆ ಬಂದು 7 ಮೀಟರ್ ಎತ್ತರ ಬಂದು 4.5 ಮೀಟರ್ಸ್ ಇರ್ತದೆ. ಸೊ ವಿಡ್ತ್ ಆಫ್ ದ ಬ್ರಿಡ್ಜ್ ಬಂದು 5.5 ಮೀಟರ್ ಇರ್ತದೆ. ಸೊ ಹೆವಿ ವೆಹಿಕಲ್ಸ್ ಹೋದಾಗ ಸಂದರ್ಭದಲ್ಲಿ ಏನು ಆಗಲ್ಲ, ಏನಿಲ್ಲ, ಅದೆಲ್ಲ ಟೇಕ್ ಕೇರ್ ಆಗುತ್ತೆ. ಈಗ ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದಂಥ ರಾಧಾಕೃಷ್ಣ ಅವರು 2 ನಿಮಿಷ ಮಾತಾಡ್ತಾರೆ. ಇವತ್ತು ಶುಭ ವೇಳೆ ಶುಭ ಸಮಯದಲ್ಲಿ ಮಲ್ಲಳ್ಳಿ ಮತ್ತು ಸುಮಾರು 2-3 ಗ್ರಾಮ ಪಂಚಾಯತ್ಗೆ ಅನುಕೂಲ ಆಗಿರ್ತಕ್ಕಂಥ ಒಂದು ಬ್ರಿಡ್ಜನ್ನು ಮೇಡಮ್ನವರ ಅನುದಾನ ಸರ್ಕಾರದಿಂದ ರಿಲೀಸ್ ಮಾಡಿ ಇವತ್ತು ಗುದ್ಲಿ ಪೂಜೆಗೆ ಬಂದಿದ್ದಾರೆ. ಈ ಕ್ಷೇತ್ರದ ನಮ್ಮ ನಾಯಕಿ ಆಗಿರ್ತಕ್ಕಂಥ ಶ್ರೀಮತಿ ರೂಪಕಲಾ ಶರದ್ ಅವರಿಗೆ ನಮಸ್ಕರಿಸ್ತಾ, ಇವತ್ತು ಮೇಡಮ್ನವರು ಸುಮಾರು 15 ವರ್ಷಗಳ ಕಾಲ ಈ ಕ್ಷೇತ್ರದಲ್ಲಿ ಓಡಾಡಿ ಈ ಕ್ಷೇತ್ರದ ರೈತರಿಗೆ, ಮಹಿಳೆಯರಿಗೆ, ವಿದ್ಯಾವಂತ ನಿರುದ್ಯೋಗಿಗಳಿಗೆ, ಕಡು ಬಡವರಿಗೋಸ್ಕರ ತಮ್ಮ ಬಲವರ್ಧನೆಗೆ, ಈ ಕ್ಷೇತ್ರದ ಜನತೆಯ ಬಲವರ್ಧನೆಗೆ ಅವರು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಲ್ಲಿ ಇದು ಕೂಡ ಒಂದು. ಈ ನದಿಗೆ ಸುಮಾರು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಅನುದಾನದಲ್ಲಿ ಚೆಕ್ ಡ್ಯಾಮ್ಗಳನ್ನು ನಿರ್ಮಿಸಿರ್ತಾರೆ. ಅಗ್ರಿಕಲ್ಚರ್ ಮಿನಿಸ್ಟರ್ ನಮ್ಮ ಕೃಷ್ಣ ಬೈರೇಗೌಡರು ಇದ್ದಾಗ ಕೂಡ 10 ಲಕ್ಷದಲ್ಲಿ ಚೆಕ್ ಡ್ಯಾಮ್ಗಳು ಕಟ್ಟಿದ್ದಾರೆ. ಯಾಕಂದ್ರೆ ಇದೆಲ್ಲ ಮಾಡಿರೋದು ಈ ಭಾಗದ ರೈತರು, ಗಡಿ ಭಾಗದಲ್ಲಿರ್ತಕ್ಕಂಥವರು, ಮಹಿಳೆಯರು ನೀರು ಹೊತ್ಕೊಂಡು ಹೋಗ್ತಾ ಇದ್ದನ್ನು ನೋಡಿದಾಗ ಬೋರ್ವೆಲ್ಲಲ್ಲಿ ನೀರು ಬರಬೇಕಂತ ಹೇಳಿ ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನು ಕಂಡು ಅವರು ಒಂದು ಈ ಕ್ಷೇತ್ರದ ಅಭಿವೃದ್ಧಿಗೆ ಪಣ ತೊಟ್ಟಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಇದು ಹೆಚ್ಚಿಗೆ ಪಬ್ಲಿಸಿಟಿ ಆಗ್ತಾ ಇಲ್ಲ. ನಾವು ರೈತರಾಗಿರ್ಬೋದು, ನಮ್ಮ ಕಾಂಗ್ರೆಸ್ ಮುಖಂಡರು ಇರ್ಬೋದು, ಕಾರ್ಯಕರ್ತರು ಇರ್ಬೋದು, ಅಥವಾ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಪಶ್ಚಿಮ ವರದಿಗಾರಿರ್ಬೋದು, ಅವ್ರು ಬಹಳಷ್ಟು ಇಂಡಸ್ಟ್ರಿಯಲ್ ಕೂಡ ಅಷ್ಟೇ, ಯುವಕರಿಗೆ ಏನು, ನಿರುದ್ಯೋಗಿ ಯುವಕರಿಗೆ ಏನು ಮಾಡಬೇಕು, ಬಡವ ಮಹಿಳೆಯರಿಗೆ, ಕಟ್ಟಕಡೆಯ ಮಹಿಳೆಯರು ಕೂಡ ಏನೇನು ಮಾಡಬೇಕು ಎಲ್ಲ ಮಾಡಿದ್ರು. DCC ಬ್ಯಾಂಕ್ನ 100 ಕೋಟಿ ಅನುದಾನ ವಿತೌಟ್ ಬಡ್ಡಿಯಲ್ಲಿ ಈ ಥರ ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ. ಅದು ಪಬ್ಲಿಸಿಟಿ ಆಗಬೇಕಾಗಿದೆ. ನಾವು ಮುಖಂಡರಾಗಿರ್ಬೋದು, ಸಾರ್ವಜನಿಕರಿರ್ಬೋದು, ರೈತರಿರ್ಬೋದು, ಇದೆಲ್ಲ ಮಾತಾಡಬೇಕಾಗುತ್ತೆ. ನಾವು ಎಲ್ಲರೂ ಕೂಡ ನಾವು ಮಾತಾಡ್ಕೊಂಡು ಹೋದ್ರೆ ಅವ್ರಿಗೆ ಒಂದು ಕೈ ಬಲ ಬರ್ಸಿದಂಗೆ ಆಗುತ್ತೆ. ಅವರು ಇನ್ನೂ ಮುಂದೆ ಏನೇನು ಕಾರ್ಯಕ್ರಮಗಳನ್ನ ಅಭಿವೃದ್ಧಿಯಲ್ಲಿ ಅವರು ಬಹಳಷ್ಟು ತೊಡ್ಕೊಂಡು ರಾಜಕೀಯಕ್ಕಿಂತ ಅವರ ಒಂದು ಮನಸ್ಸು ಕೂಡ ಚೆನ್ನಾಗಿದೆ. ಅದೆಲ್ಲ ಕೂಡ ಬಹಳ ಒಳ್ಳೆಯದಂತ ನಾವು ಭಾವಿಸ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ನೆರವೇರಿಸಿಕೊಟ್ಟಂತಕ್ಕೆ ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಜೈ ಕರ್ನಾಟಕ, ಜೈ ಹಿಂದ್. ಪಕ್ಕದಲ್ಲಿರ್ತಕ್ಕಂಥ ಕಾನ್ಸ್ಟಿಟ್ಯೂನ್ಸಿ ನೋಡಿ, CM ಕಾನ್ಸ್ಟಿಟ್ಯೂನ್ಸಿ ಕೂಡ ಇಷ್ಟು ಅಭಿವೃದ್ಧಿಗಳಾಗಿಲ್ಲ. ಬೇಕಾದ್ರೆ ನೋಡಿ, ಯಾರಾದ್ರೂ ಹೋಗಿ ನೋಡ್ಬೋದು ಊರುಗಳಲ್ಲಿ ಲೈಟ್ಗಳಿರ್ಬೋದು. ಇಲ್ಲ ಮೇಡಮ್, ಇಲ್ಲ ಅಭಿವೃದ್ಧಿ ಏನು ರೈತರಿಗಿರ್ಬೋದು, ಮಹಿಳೆಯರಿಗಿರ್ಬೋದು, ಯುವಕರಿಗಿರ್ಬೋದು, ಎಲ್ಲ ಒಂದು ಗ್ರಾಮದಲ್ಲಿ ಏನೇನು ಬೇಕೋ ಅದೆಲ್ಲ ಕೂಡ ಮಾಡ್ಕೊಂಡು ಬರ್ತಾ ಇದೆ. ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಯೋಜನೆ ಇದು ಮೊದಲು ನನಗೆ ಗೊತ್ತಾಗ್ತಿರ್ಲಿಲ್ಲ. ಇವ್ರು ನನ್ನ ಜೊತೆಯಲ್ಲಿದ್ದರು, ನನ್ನ ತಂದೆಯವ್ರ ಒಡನಾಟದಲ್ಲಿದ್ದರು. ಪದ್ಮನಾಭ ರೆಡ್ಡಿ ಅಣ್ಣ ಬಗ್ಗೆ ಹೇಳ್ಬೇಕಂದ್ರೆ ಇವತ್ತವರೆಗೂ ಇಷ್ಟು ವರ್ಷಗಳ ಕಾಲ ಸತತವಾಗಿ 10 ವರ್ಷಗಳ ಕಾಲ ನನ್ನ ಜೊತೆಯಲ್ಲಿದ್ದು, ಇವತ್ತು ನನಗೊಂದು ಜವಾಬ್ದಾರಿ ಕೊಡಿ ಅಂತ ಅವ್ರ ಬಾಯಲ್ಲಿ ಒಂದಿನೂ ಬರಲಿಲ್ಲ. ಅದೊಂದು ವಿಶೇಷವಾಗಿರುವಂಥ ವ್ಯಕ್ತಿತ್ವನ ನಾನು ನೋಡಿದೆ. ಅದಾದಮೇಲೆ ಒಂದು 20 ಕೋಟಿವರೆಗೂ ಚೆಕ್ ಡ್ಯಾಮ್ಸ್ನ ಮಾಡಿಸಿದ್ರು ಕಳೆದ ಸರ್ಕಾರ ಇದ್ದಾಗಿಂದಾನು. ಏನಕ್ಕೆ ಇವರು ಕಾಡಲ್ಲಿ ಸ್ಮಶಾನಗಳ ಹತ್ರ ಗೊತ್ತಿಲ್ಲದೆ ಇರೋ ದಾರಿಯಲ್ಲೆಲ್ಲ ಚೆಕ್ ಡ್ಯಾಮ್ಸ್ನ ಮಾಡಿಸ್ತಾರೆ, 2 ಕೋಟಿದು 3 ಕೋಟಿದು. ಒಂದಿನಾನು ಅದ್ರ ಪ್ರಯೋಜನ ಏನು ಅಂತ ಗೊತ್ತಾಗ್ಲಿಲ್ಲ ಅಂದಾಗ 2-3 ವರ್ಷದ ಹಿಂದೆ ಮಳೆ ಬಂದಾಗ ಆ ಪಾಲಾರ್ ನದಿಯಲ್ಲಿ ನೀರೆಲ್ಲ ಹರ್ಕೊಂಡು ಶಾಂತಿಪುರದ ಮೇಲೆ ಇದಕ್ಕೆ ಸೇರ್ತಾ ಇತ್ತು, ತಮಿಳ್ನಾಡಿಗೆ ಹೋಗಿ ಸೇರ್ತಾ ಇತ್ತು. ಅವತ್ತು ಅರ್ಥ ಆಯಿತು ನಮ್ಮ ರೈತರಿಗೆ ಬೇಸಿಗೆ ಬರೋ ಅಷ್ಟರಲ್ಲಿ ಫೆಬ್ರವರಿ, ಮಾರ್ಚ್, ಏಪ್ರಿಲಿಂದಾನೇ ನೀರು ಬೋರ್ವೆಲ್ಸಲ್ಲಿ ಕಡಿಮೆ ಆಗ್ತಾ ಇದ್ದಿದ್ದನ್ನು ರೀಚಾರ್ಜ್ ಮಾಡಲಿಕ್ಕೋಸ್ಕರ ಇಂಥದ್ದೊಂದು ಯೋಜನೆ ಚೆಕ್ ಡ್ಯಾಮ್ಸ್ನ ಮಾಡಿಸೋವಂಥ ಒಂದು ದೂರದೃಷ್ಟಿ ಅಂತ. ಆ ದಿನ ಅರ್ಥ ಆಯಿತು. ಚೆಕ್ ಡ್ಯಾಮ್ ಕಟ್ಸ್ಬಿಟ್ರು, ಕಾಡಲ್ಲಿ ಕಾಣಿಸ್ತಾನೆ ಇರಲಿಲ್ಲ, ದೂರ ಕರ್ಕೊಂಡು ಹೋಗ್ತಾ ಇದ್ರು, ಕಾರು ಹೋಗ್ತಾ ಇರಲಿಲ್ಲ. ನಾವು ನಡ್ಕೊಂಡು 1 ಕಿಲೋಮೀಟ್ರ್ 2
ಪ್ರಯೋಜನ ಏನು, ಇಷ್ಟು ಕೋಟಿ ಹಾಕಿದ್ದೀನಿ ಅಂತ. ಅವಾಗ ನನಗೆ ಸೈಂಟಿಫಿಕ್ ಆಗಿ ಅರ್ಥ ಆಗಲಿಲ್ಲ ಏನಾದರೂ ಉಪಯೋಗ ಏನು ಅಂತ. ಆಮೇಲೆ ಅವ್ರ ದೂರದೃಷ್ಟಿ ನನಗೆ ಅರ್ಥ ಆಯಿತು. ಅದಾದಮೇಲೆ ನಾವು ಚೆಕ್ ಡ್ಯಾಮ್ಸ್ ಮಾಡಿದ್ರಿಂದ ಭಾಳ ಜನ ರೈತರಿಗೆ ಬೋರ್ವೆಲ್ಸಲ್ಲಿ ನೀರು ರೀಚಾರ್ಜ್ ಆಯಿತು, ನೀರಿನ ಮಟ್ಟ ತುಂಬ ಮೇಲೆ ಬಂತು. ಅದಾದಮೇಲೆ ಆ ಭಾಗದಲ್ಲಿ ಒಂದು 2-3 ಪಂಚಾಯತಿಗಳಲ್ಲಿ ನೀರಿನ ಅಭಾವ ಬರಲಿಲ್ಲ. ಅದಾದಮೇಲೆ ರಾಮಸಾಗರ ಕೆರೆಯಲ್ಲಿ ನೀರು ನಿಲ್ಲೋ ಅಂಥದ್ದು ಅವಕಾಶ ಮಾಡಿದ್ರು. ಸೊ ಈ ದೂರದೃಷ್ಟಿನ ನಾನು ಅರ್ಥ ಮಾಡ್ಕೊಂಡ್ಮೇಲೆ ಅವರ ಆಲೋಚನೆಗಳೇನಿದೆ ಅಂತ ಸ್ಪಂದಿಸುವಂಥ ಪ್ರಯತ್ನ ಮಾಡಿದಾಗ ಈ ಭಾಗದಲ್ಲೆಲ್ಲ ರೈತರು ಬೆಳೆ ಬೆಳೆದಾದ್ಮೇಲೆ ಮಳೆ ಬಂದಾಗ ಇದು ಯಾಕಂದರೆ ಇವಾಗ ನೋಡ್ಕೊಳ್ಳಿ ಇದು ಎಷ್ಟು ಹಳ್ಳದಲ್ಲಿದೆ ಅಂತಂದ್ಬಿಟ್ಟು 40 ವರ್ಷದ ಹಿಂದೆ ಮಾಡಿರುವಂಥ ಬ್ರಿಡ್ಜ್ ಇದು ಮಾಡಿದ್ದಾರೆ. ಆಗ ರೈತರಿಗೆ ಒಂದು ಏನೇ ಬೆಳೆ ಬೆಳೆದಿರೋದನ್ನ ಸಾಗಿಸ್ಬೇಕಾಗತ್ತೆ, ಈ ಕಡೆ ವಿಕೋಟ ಮಾರ್ಕೆಟ್ಗೋ ಇಲ್ಲ ನಮ್ಮ ಕಡೆ ಕೋಲಾರ್ಗೋ ಸಾಗಿಸ್ಬೇಕಾಗತ್ತೆ. ಆ ಸಂದರ್ಭದಲ್ಲಿ ಏನು ಸಮಸ್ಯೆ ಆಗ್ತಾ ಇತ್ತು, ಜೋಳ ಬೆಳೀಲಿ, ಟೊಮೊಟೊ ಬೆಳೀಲಿ, ಏನೇ ರೈತರು ಈ ಭಾಗದಲ್ಲಿ ಬೆಳೆದಿರುವಂಥ ರೈತರಿಗೆ ಟ್ಯಾಕ್ಟ್ರು ಯಾವುದ್ರಲ್ಲಿ ಓಡಾಡಿದ್ರು ಸಮಸ್ಯೆ ಇತ್ತು, ಅನುಕೂಲ ಇರಲಿಲ್ಲ. ಆ ಸಂದರ್ಭದಲ್ಲಿ ಯೋಚನೆ ಮಾಡಿದಾಗ ಏನು 50 ಲಕ್ಷದಲ್ಲಿ ಆಗೋ ಕೆಲಸ ಇದು ಆಗಿರಲಿಲ್ಲ. 1 ಕೋಟಿ 2 ಕೋಟಿ ತಂದರೂ ಆಗಲಿಲ್ಲ. ಆದರೂ ನಮಗೆ 3.5 ಕೋಟಿ ಕೊಟ್ಟರು. ಮತ್ತು ನಾವು ಇಂಜಿನಿಯರ್ನ ಟೆಕ್ನಿಕಲ್ ಸೆಕ್ಷನ್ನ ಕರ್ಕೊಂಡು ಬಂದಾಗ 4 ಕೋಟಿಯಿಂದ 4,50,00,000 ಎಸ್ಟಿಮೇಟ್ ಮಾಡಿದ್ರು. ಯಾಕಂದರೆ ಅದು ಬ್ರಿಡ್ಜ್ ಇದನ್ನು ಮಾಡಿದ್ರು, ಬ್ರಿಡ್ಜು ಮತ್ತು ಇದು ಪಾಸ್ ಆಗುವಂಥ ಇದನ್ನು ಮಾಡಬೇಕಾಯ್ತು, ರಸ್ತೆನೂ ಮಾಡಬೇಕಾಯ್ತು. 5.5 ಅಂತ ಏನು ಹೇಳ್ತಾ ಇದ್ದಾರೆ ಅಂದರೆ ಅಗಲ, ಆ ಕಡೆಯಿಂದ ಈ ಕಡೆ ಬಿಡ್ತು ಇಷ್ಟು 70 ಮೀಟರ್ಸ್ ಅಷ್ಟು ಉದ್ದ, ಮತ್ತು ಯಾವ ಥರ ಮಾಡ್ತೀವಿ, ನೀರಿಗೂ ಏನು ಮಾಡ್ಕೊತೀವಿ ಅಂತ ಒಂದು ಅವ್ರದ್ದು ಟೆಕ್ನಿಕಲ್ ಆಗಿ MI ಡಿಪಾರ್ಟ್ಮೆಂಟ್ ಅಂತ ಅವ್ರು ನಿಮ್ಗೆ ಹೇಳಿದ್ರು ಏನು ಟೆಕ್ನಿಕಲ್ ವರ್ಷನಲ್ಲಿ ನಾವು ಮಾಡ್ತೀವಿ ಅಂತಂದ್ಬಿಟ್ಟು 3 ಕೋಟಿ ಕೊಟ್ಟಿದ್ರು. ಸರ್ಕಾರಕ್ಕೆ ಅಭಿನಂದನೆ ಹೇಳಬೇಕು. ಬೋಸರಾಜ್ ಮಂತ್ರಿಗಳು ಗ್ಯಾರಂಟಿ ಕಾರ್ಯಕ್ರಮ ಅನುಷ್ಠಾನ ಮಾಡಿದಾಗ ಯಾವಾಗಲೂ 60,000 ಕೋಟಿ ವಿವಿಧ ಕಲ್ಯಾಣ ಯೋಜನೆಗಳಿಗೆ ಬಳಸ್ತಾ ಇದ್ರು. ಇಡೀ ರಾಜ್ಯದಲ್ಲಿ 60,000 ಕೋಟಿ ಸಮಾಜ ಕಲ್ಯಾಣ ಅನುದಾನನ ವಿವಿಧ ಕಲ್ಯಾಣ ಯೋಜನೆಗಳು, ಎಲ್ಲಿ ರಸ್ತೆ ಅವಶ್ಯಕತೆ ಇದೆ, ಎಲ್ಲಿ ಹಳ್ಳಿ ರಸ್ತೆಗಳ ಅವಶ್ಯಕತೆ ಇದೆ, ನೀರು, ಕುಡಿಯೋ ನೀರು, ಈ ಥರದಕ್ಕೆ ಅನುದಾನ ಬಳಸ್ತಾ ಇದ್ದಿದ್ದು 60,000 ಕೋಟಿ ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಕಾಣುವಂಥದ್ದನ್ನು ಕೋವಿಡ್ ಆಗಿದ್ದ ತಕ್ಷಣ ದಿನಗಳಲ್ಲಿ ಭಾಳ ಎಕ್ಸ್ಪರ್ಟ್ ಕಮಿಟಿನ ಕರೆದು ಒಂದು ಮೀಟಿಂಗ್ ಮಾಡಿ ರೈತರನ್ನ, ಕಾರ್ಮಿಕ ವರ್ಗದವ್ರನ್ನ, ಮತ್ತು ಅದ್ರ ಜೊತೆಯಲ್ಲಿ ಬಡ ಕುಟುಂಬಗಳನ್ನ ನಾವು ಪೋಷಣೆ ಮಾಡಬೇಕು, ರಕ್ಷಣೆ ಮಾಡಬೇಕು, ಅಲ್ಲಿ ಪಾರದರ್ಶಕವಾಗಿರುವಂಥ ಪ್ರಯತ್ನ ಮಾಡಬೇಕು ಅಂತಂದಾಗ ಒಂದು ಎಕ್ಸ್ಪರ್ಟ್ ಕಮಿಟಿಯಲ್ಲಿ ಒಂದು 9 ಜನ ಅನುಭವ ಇರುವಂಥ ರಾಜಕಾರಣಿಗಳ ಜೊತೆ ಯಾವ ರೀತಿ ನಾವು ಈ ಭಾಗದಲ್ಲಿ, ಹಳ್ಳಿ ಭಾಗದಲ್ಲಿರುವಂಥ ತಾಯಂದ್ರನ್ನೂ ಕೂಡ ಕಾಪಾಡ್ಕೋಬೇಕು ಅಂತಂದಾಗ ಒಂದು ಕಮಿಟಿಯಲ್ಲಿ ಈ ಗ್ಯಾರಂಟಿ ಅನುಷ್ಠಾನ ಯೋಜನೆಗಳನ್ನ ಯಾವ ರೀತಿ ಸಮರ್ಪಕವಾಗಿ ಮುಟ್ಟಿಸ್ಬೇಕು ಅನ್ನೋವಂಥ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಗೃಹ ಜ್ಯೋತಿ ಯೋಜನೆ ಇರ್ಬೋದು, ಅನ್ನಭಾಗ್ಯ ಯೋಜನೆ ಇರ್ಬೋದು, ಇಂಥವೆಲ್ಲ ಕಾರ್ಯಕ್ರಮಗಳು ಒಂದು ಮನೆಗೆ ಪ್ರತಿ ತಿಂಗಳು ಅವರಿಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಅವ್ರ ಕಷ್ಟ ನಷ್ಟಗಳಿಗೆ ನಿಲ್ಲಬೇಕು, ಅನುಕೂಲ ಆಗಬೇಕು ಅಂತ ನೋಡಿದಾಗ ಪ್ರತಿ ತಿಂಗಳು ನನ್ನ ಕ್ಷೇತ್ರಕ್ಕೆ 45,000 ಕುಟುಂಬಗಳಿಗೆ 9 ಕೋಟಿ ಅನುದಾನ ಗೃಹಲಕ್ಷ್ಮಿ ಅನುದಾನ ಬರುತ್ತೆ ಸರ್ಕಾರದಿಂದ. ಪ್ರತಿ ತಿಂಗಳು 9 ಕೋಟಿ ಅನುದಾನ ಬರುತ್ತೆ. 2,65,00,000 ಅನ್ನಭಾಗ್ಯ ಯೋಜನೆಯಲ್ಲಿ ಬರುತ್ತೆ. 1,55,000 ಕುಟುಂಬಗಳಿಗೆ ಈ ಅನುದಾನ ಬರ್ತಾ ಇರೋದು. ಅದೇ ರೀತಿ ಗೃಹ ಜ್ಯೋತಿಯಿಂದನೂ ಅನುದಾನ ಬರ್ತಾ ಇದೆ. ಆ ಥರ ಪ್ರತಿ ಕ್ಷೇತ್ರಕ್ಕೆ ಶಕ್ತಿ ಯೋಜನೆಯಲ್ಲಿ ಗ್ರಾಮೀಣ ಭಾಗದಲ್ಲಿ, ನಗರ ಭಾಗದಲ್ಲಿ ಭಾಳ ಜನ ಕಾರ್ಮಿಕ ವರ್ಗದವರಿಗೆ, ರೈತ ಕುಟುಂಬದವರಿಗೆ, ತಾಯಂದರಿಗೆ ಇದು ಸಮರ್ಪಕವಾಗಿ ಕಾರ್ಯಕ್ರಮಗಳನ್ನ ಮುಟ್ಟಿಸ್ತಾ ಇರೋದ್ರಿಂದ ನಾವು ಅಭಿವೃದ್ಧಿ ಯೋಜನೆಗೆ ಕುಂಠಿತ ಆಗ್ತಾ ಇದೆ ಅನ್ನೋಂಥ ಎಲ್ಲೋ ಒಂದು ಕಡೆ ಮನಸ್ಸಿನಲ್ಲಿ ಒಂದು ಹತ್ರ ಎಲ್ರಿಗೂ ಶಾಸಕರಿಗೆ, ಯಾರ್ಯಾರು ಗೆದ್ದಿದ್ದಾರೆ ಸರ್ಕಾರದಲ್ಲಿ ಆಡಳಿತ ಪಕ್ಷದಲ್ಲಿರುವಂಥ ಶಾಸಕರಿಗೆ ಎಲ್ಲೋ ಒಂದು ಕಡೆ ಆ ಒಂದು ನೋವು ಕಾಡ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ಕೆಲವೊಂದು ಯೋಜನೆಗಳನ್ನ ಬಹಳ ಗಟ್ಟಿಯಾಗಿ ಅನುಷ್ಠಾನ ಮಾಡಲಿಕ್ಕೆ PWD ಇಲಾಖೆ ಇರ್ಬೋದು, MI ಇಲಾಖೆ ಇರ್ಬೋದು, 3-4 ಇಲಾಖೆಗಳು ಸಮರ್ಪಕವಾಗಿ ರೈತರ ಜೊತೆಯಲ್ಲಿ ಇಲ್ಲಿನ ಕಷ್ಟ ಸುಖಗಳಿಗೆ ಸ್ಪಂದಿಸುವಂಥ ರೀತಿ ನೀತಿಯಲ್ಲಿ ಸ್ಪಂದಿಸುವಂಥ ಕೆಲಸ ಮಾಡಿದ್ದಾರೆ. ಸರ್ಕಾರಕ್ಕೆ ಅಭಿನಂದನೆ. ಈ ಇಲಾಖೆಯ ಮಂತ್ರಿಗಳಾಗಿರುವಂಥ ಅನುಭವ ಇರುವಂಥ ಬೋರ್ವೆಲ್ಸ್ ಕೊಡ್ತಾರೆ 15 ಕುಟುಂಬಗಳಿಗೆ. ಯಾಕಂದರೆ ನಮಗೆ ಬೋರ್ವೆಲ್ಸ್ 2-3 ವರ್ಷಗಳಿಂದ ಇರಲಿಲ್ಲ. 15 ಕುಟುಂಬಗಳನ್ನ ಗುರ್ತಿಸಿ ಒಂದು 15 ಕುಟುಂಬಗಳಿಗೆ ಈ ಸಂದರ್ಭದಲ್ಲಿ ಬೋರ್ವೆಲ್ ಕೊಡ್ತಾರೆ. ಎಲ್ರಿಗೂ ಕೂಡ ನೀರು ಸಿಕ್ಕುತ್ತೆ. ಈ ಥರದ್ದು ಎಲ್ಲ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡುವಂಥದ್ರಲ್ಲಿ ನಮ್ಮ ಸರ್ಕಾರ ಬಹಳ ಜವಾಬ್ದಾರಿ ಸ್ಥಾನ ಮತ್ತು ಪಾರದರ್ಶಕವಾಗಿರುವಂಥ ನಿರ್ಧಾರಗಳು
ಮತ್ತು ದೂರದೃಷ್ಟಿ ಕಾರಣ ಅಂತ ಹೇಳ್ತೀನಿ. ಸರ್ಕಾರಕ್ಕೆ ಅಭಿನಂದನೆ ಹೇಳ್ತೀನಿ. ಈ ಯೋಜನೆನ ಅನುಷ್ಠಾನಕ್ಕೆ ತರಬೇಕು ಅಂದರೆ ಈ ಭಾಗದಲ್ಲಿ ಕೆಲವೊಂದು ಮುಖಂಡರು APMC ಮಾರ್ಕೆಟ್ ಯಾಕೆ ಬೇಕು, ಎಲ್ಲೆಲ್ಲಿ ಸ್ಟೇಟ್ ಹೈವೇ ಮಾಡಬೇಕು, ವಿಕೋಟಾಗೆ, ರಾಜ್ಪೇಟ್ ರೋಡ್ಗೆ ಸ್ಟೇಟ್ ಹೈವೇ ಇದ್ದರೆ ಯಾವ ರೀತಿ ಅನುಕೂಲ ಆಗುತ್ತೆ, ರೈತರಿಗೆ ಅನುಕೂಲ ಆಗುತ್ತೆ, ಕನೆಕ್ಟಿವಿಟಿ ಬರುತ್ತೆ ಅನ್ನುವಂಥದ್ರಲ್ಲಿ ಭಾಳ ಜನ ಯಾವತ್ತೂ ನನ್ನನ್ನು ಈ 10 ವರ್ಷದಲ್ಲಿ ಒಂದು ಮಗಳಾಗಿ ನನ್ನನ್ನು ಕಾಪಾಡ್ಕೊಂಡಿದ್ದಾರೆ, ಜೊತೆಲಿ ಹುಟ್ಟಿರೋ ಹೆಣ್ಮಗು ಕಾಪಾಡ್ಕೊಂಡಿದ್ದಾರೆ. ಅವರೆಲ್ಲರಿಗೂ ಈ ಕ್ರೆಡಿಟ್ ಸೇರಬೇಕಾಗತ್ತೆ. ಅವರೆಲ್ಲ ಆಶೀರ್ವಾದದಿಂದ ನಾನು ಇವೆಲ್ಲ ಮಾಡೋಕ್ಕೆ ಮಾತ್ರ ಸಾಧ್ಯ ಆಗಿದೆ. ಅವರ ದೂರದೃಷ್ಟಿನೇ ಇವತ್ತೇನಾದರೂ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿದೆ ಅನ್ನೋದಕ್ಕೆ ಅವರೆಲ್ಲ ದೂರದೃಷ್ಟಿ, ಅವ್ರ ಸಂಕಲ್ಪ, ಅವ್ರ ಆಶೀರ್ವಾದ. ಒಂದು ಏನಾಗುತ್ತೆ, ಒಂದು ರಾಗಿನ ನಾವು ಬಿತ್ತನೆ ಹಾಕಿದಾಗ ಅದು ಫಸಲು ಸಿಗುತ್ತೆ ಅಂತಂದರೆ ಅವರಿಗೆ ಆ ದೂರದೃಷ್ಟಿ ಇತ್ತು. ಅದು ಇವತ್ತು ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಅದ್ರ ಫಲ ಸಿಗ್ತಾ ಇದೆ ರೈತರಿಗೆ, ಈ ಭಾಗದಲ್ಲಿರುವಂಥ ಕೂಲಿ ಕಾರ್ಮಿಕರಿಗಿರ್ಬೋದು, ಮುಖಂಡರಿಗೆ. ಅದು ಒಂದು ಖುಷಿನ ತಂದುಕೊಡೋ ಅಂಥದ್ರಲ್ಲಿ ನನ್ನನ್ನು ಹಾರೈಸಿರುವಂಥವ್ರಿಗೆ, ಈ ಕ್ಷೇತ್ರದ ಜನತೆಗೆ ನನ್ನ ಹಾರೈಸಿದ್ರು. ಒಂದು ಹೆಣ್ಮಗು ಬಂದರೆ ಒಂದು ಕ್ಷೇತ್ರನ ಯಾವ ರೀತಿ ಮಾರ್ಪಾಡನ್ನ ಮಾಡ್ತಾರೆ, ಬದಲಾವಣೆ ತರ್ತಾರೆ ಅಂತ ಅವರ ಆರೈಕೆನ ಮತ್ತು ಅವ್ರ ನಂಬಿಕೆನ ಉಳಿಸ್ಕೊಳ್ಳೋ ಅಂಥದ್ರಲ್ಲಿ ನನ್ನ ಪ್ರಯತ್ನ ಅಷ್ಟೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು 4 ಕೋಟಿ 50 ಲಕ್ಷದ್ದು ಇದು ಯೋಜನೆ. ಇದು ಯಶಸ್ವಿ ಆದಾಗ ಈ ಭಾಗದಲ್ಲಿ ನೀರಿನ ಜೊತೆಯಲ್ಲಿ ರೈತರಿಗೆ ಒಳ್ಳೆ ಸಂಪರ್ಕ ಆಗುತ್ತೆ. 3 ರಿಂದ 5 ತಿಂಗಳೊಳಗಡೆ ಮಳೆಗಾಲ ಬರೋಕ್ಕೆ ಮುಂಚೆ ಕೆಲಸ ಮಾಡ್ತೀನಿ ಅಂದಿದ್ದಾರೆ. ಸುಮಾರು 4.5 ಕೋಟಿ ವೆಚ್ಚದಲ್ಲಿ ಬ್ರಿಡ್ಜ್ ಕಮ್ ರೋಡ್ ಬ್ರಿಡ್ಜ್ ಮಾಡ್ತಾ ಇದ್ದಾರೆ. ಇದರಿಂದ ನೀರು ಪಾಲಾರ್ ನದಿಯಲ್ಲಿ ನಿಂತು ಬೋರ್ವೆಲ್ಗೆ ರೀಚಾರ್ಜ್ ಆಗುತ್ತೆ. ಸುಮಾರು ಹಳ್ಳಿಗಳಿಗೆ ಅನುಕೂಲ ಆಗುತ್ತೆ ರೈತರಿಗೆ. ಮತ್ತು ಕ್ಯಾಸಂಬಳ್ಳಿ, ಕಂಗನಹಳ್ಳಿ ಕಡೆಯಿಂದ ವಿಕೋಟೆ ಮತ್ತು APMC 2 NG ಉಲ್ಕೂರು ಕಡೆ ಮಾರ್ಕೆಟ್ಗೆ ತರಕಾರಿ ಸಾಗಿಸೋಕ್ಕೆ ಎಲ್ಲ ಈ ರಸ್ತೆ ಅನುಕೂಲ ಆಗುತ್ತೆ. ರೈತರಿಗೂ ನೀರು ನಿಂತು ತುಂಬ ಅನುಕೂಲ ಆಗುತ್ತೆ. ಮಾನ್ಯ ಶಾಸಕರಿಗೆ ವೆಂಕಟೇಶ್ವರ ಪಂಚಾಯಿತಿ ಕಡೆಯಿಂದ ಮತ್ತು ಎಲ್ಲ ಕಾರ್ಯಕರ್ತರಿಂದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. 9 ಕಿಲೋಮೀಟ್ರು ಏನು ಲೈಟ್ಗಳು ಹಾಕಿ ಇವತ್ತು ಎಲ್ಲಾದರೂ ಹೋಗಿ ನೀವು KGF ಅಲ್ಲಿ ಬೆಳಕು ಕಾಣಿಸುತ್ತೆ. ಆ ಬೆಳಕು ಬಂದಿದ್ದು 75 ವರ್ಷಗಳಲ್ಲಿ ಸ್ವತಂತ್ರ ಬಂದ ಮೇಲೆ ಇವರು MLA ಆಗಿ ಬಂದ ಮೇಲೆ ಅದು ಇಂಡಸ್ಟ್ರೀಸ್ ಬೇರೆ ತರ್ತಾ ಇದ್ದಾರೆ. ಇಲ್ಲಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ತುಂಬ ಅನುಕೂಲ ಆಗುತ್ತೆ. ಇಲ್ಲಿ ಹತ್ತಿರದಲ್ಲಿ APMC ಮಾಡಿದ್ದಾರೆ. APMCನೂ ಇವಾಗ ನಮ್ಮ ಜಿಲ್ಲೆನಲ್ಲೇ ದೊಡ್ಡ ಒಂದು APMC ಆಗಿದೆ. ಆಮೇಲೆ ಅದಕ್ಕೆಲ್ಲ ಕನೆಕ್ಟಿವಿಟಿ ರೋಡ್ಸ್ ಮಾಡ್ತಾ ಇದ್ದಾರೆ. ರೈತರಿಗೆ ಏನು ಬೇಕು ಅದನ್ನೆಲ್ಲ ಈ ನೀರು ರೀಚಾರ್ಜ್ ಏನಾಗಬೇಕು ಅದಕ್ಕೆ ಡ್ಯಾಮ್ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಸರ್ವತೋಮುಖ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ನಾವು ಈ ಶಾಸಕರನ್ನ ಆಯ್ಕೆ ಮಾಡಿದ್ದು ಸಾರ್ಥಕ ಆಯಿತು ಅಂತೇಳಿ ಜನ, ರೈತರು ಎಲ್ಲ ನಮ್ಮ ಅಭಿಪ್ರಾಯಪಟ್ಟಿದ್ದಾರೆ. ಬ್ರಿಡ್ಜ್ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬಂದಿದ್ದೀವಿ. ಇದು ಸುಮಾರು 70 ನಮ್ಮ ಪದ್ಮನಾಭ ರೆಡ್ಡಿ ಸರ್ 70 ವರ್ಷ ಮುಂಚೆಯಿಂದನೂ ಇಲ್ಲಿ ಭಾಳ ತೊಂದರೆ. ಮಳೆ ಬಂತು ಅಂದರೆ ಸುಮಾರು ಒಂದು 2 ತಿಂಗಳು 3 ತಿಂಗಳು ಈ ಕಡೆಯಿಂದ ಆ ಕಡೆಗೆ ಹೋಗೋಕ್ಕಾಗಲ್ಲ, ಆ ಕಡೆಯಿಂದ ಈ ಕಡೆಗೆ ಬರೋಕ್ಕಾಗಲ್ಲ. ಈ ಥರ ತೊಂದರೆ ಇತ್ತು 20 ಹಳ್ಳಿಯವ್ರಿಗೆ. ಅದಕ್ಕೋಸ್ಕರ ಸುಮಾರು ದಿವಸದಿಂದ ಪ್ರಯತ್ನ ಇದು ಯಾರೂ ಮಾಡಿರಲಿಲ್ಲ. ಸುಮಾರು 70 ವರ್ಷಗಳಿಂದನೇ ಮಾಡ್ತಾಯಿದ್ರೆ ಆಗಲಿಲ್ಲ. ನಮ್ಮ ಮೇಡಮ್ ಬಂದ ಮೇಲೆ ಫಸ್ಟ್ 5 ಇಯರ್ಸಲ್ಲಿ ಸ್ವಲ್ಪ ಕೆಲಸ ಈ ಕಡೆ ಎಲ್ಲ ಚೆಕ್ ಡ್ಯಾಮ್ಸ್ ಎಲ್ಲನೂ ಮಾಡಿದ್ದಾರೆ. ಯಾಕಂದರೆ ನೀರಿನ ಮಟ್ಟ ಬೆಳಿಬೇಕು ಅನ್ನೋ ಉದ್ದೇಶದಿಂದ ಹೇಳಿದ್ರೆ ಅದಕ್ಕೋಸ್ಕರ ಅದನ್ನು ಭಾಳ ಅನುಕೂಲ ಆಯಿತು ರೈತರಿಗೆ. ಮತ್ತು ಹೆಣ್ಮಕ್ಳಿಗೆ ಎಲ್ರಿಗೂ ನೀರಿನ ಮಟ್ಟ ಮೇಲೆ ಬಂದಾಗ ನಮ್ಗೆ ವಾಟರ್ಗೆ ಭಾಳ ಖುಷಿ ಆಯಿತು ಬಂದಿದ್ದು ರೈತರಿಗೆ. ಇವಾಗ ಈ ಕಡೆಯಿಂದ ತರಕಾರಿ ಆಗ್ಬೋದು, ಬೇರೆ ಏನೇ ಮೆಟೀರಿಯಲ್ ಹೋಗಬೇಕಾದ್ರೂ ಅಥವಾ ಹಾಸ್ಪಿಟ್ಲ್ಗೆ ಹೋಗ್ಬೇಕಾದ್ರೂ ಇಲ್ಲಿ ಭಾಳ ತೊಂದರೆ ಆಯಿತು. ಇದು ಭಾಳ ಸಂತೋಷದ ವಿಚಾರ. ಈ ಒಂದು ಕಾರ್ಯಕ್ರಮ ಆಗಿರೋದು ಇಷ್ಟು ಅಮೌಂಟನ್ನು ತಂದು ಇಲ್ಲಿ ಹಾಕಿ ಇದು ಭಾಳ ಇಂಟ್ರೆಸ್ಟ್ ತಗೊಂಡು ಸುಮಾರು 3 ವರ್ಷದಿಂದ ಪ್ರಯತ್ನ ಮಾಡಿ ಮೇಡಮ್ ಅವರು ತಂದು ಮಾಡಿದ್ದಾರೆ. ನಮ್ಮ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಕಡೆಯೂ ಮಾಡ್ತಾಯಿದ್ದಾರೆ. ಇದೇ ರೀತಿಯಾಗಿ ಅಭಿವೃದ್ಧಿ ಕೆಲಸಗಳು ಆಗ್ತಾಯಿದೆ. ಅದಕ್ಕೋಸ್ಕರ ರೈತರಿಗೆ ಭಾಳ ಅನುಕೂಲ ಆಗಿದೆ ಅಂತ ನಾನು ಭಾಳ ಸಂತೋಷ ಪಡ್ತೀನಿ. ಎಲ್ಲವನ್ನೂ ಹೇಳಿದ್ದಾರೆ. ನಾವು ಅಭಿವೃದ್ಧಿ ಅಂತ ಹೇಳಿದ್ರೆ ಅದು ರೂಪಾ ಮೇಡಮ್ ಅವರು ಇಲ್ಲೇ ಅಂತಲ್ಲ. ಇವಾಗ ನಮ್ಮ ಇದೇ ಪಾಲಾರು ಸ್ಟಾರ್ಟಿಂಗಲ್ಲಿ ಬೇತ್ಮಂಗಲದ ಹತ್ರ 7 ಕೋಟಿ 60 ಲಕ್ಷ ರೂಪಾಯಿ ಇದು ಮಾಡಿ ಅಲ್ಲಿ ದೊಡ್ಡ 2 ಬ್ರಿಡ್ಜಸ್ನ ಮಾಡಿದ್ದಾರೆ. ಅದು ಭಾರಿ ಉಪಯೋಗ ಅಲ್ಲಿ ಕೂಡ. ಅದೇ ರೀತಿ ಆವತ್ತು ಪೂಜೆ ಆದವಾಗ ಕೂಡ ಮೇಡಮ್ ಹೇಳ್ತಾ ಇದ್ರು ಅಲ್ಲಿ ಮಲಪನಹಳ್ಳಿ ಹತ್ರ ಕೂಡ ಮಾಡಿಬಿಡ್ಬೇಕು ಅಂತೇಳಿ. ಅವರ ಒಂದು ದೃಷ್ಟಿ ಏನಿರುತ್ತೆ ಅಂತ ಹೇಳಿದ್ರೆ ನೆಕ್ಸ್ಟ್ ಎಲ್ಲಿ ಏನು ಅನ್ನೋದ್ರು ಅವ್ರ ಗಮನಕ್ಕಿರ್ತದೆ. ಅವರು ನಮ್ಮ ಎಲ್ಲ ಮುಖಂಡರ ಸಹಕಾರವನ್ನು ಪಡೆದು ಇಲ್ಲಿ ಏನು ಮಾಡಬೇಕು ಏನು ಅಂತ ಹೇಳಿ ಕೇಳಿ ಎಲ್ಲ ಸರ್ವತೋಮುಖವಾಗಿ ಪಟ್ಟಣ ಗ್ರಾಮೀಣ ಅನ್ನೋದು ಇಲ್ಲದೆ ಎಲ್ಲ ಕಡೆನೂ ಈ ಒಂದು ಕೆಲಸ ಕಾರ್ಯಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಮುಂದೆ ಕೂಡ ನಾನು 1 ಕೋಟಿ 2 ಕೋಟಿ ಎಲ್ಲಿ ಈ ಕಡೆ ಇಂದ ಕಡೆ ಕೂಡ 1 ಕೋಟಿ 2 ಕೋಟಿ ನೀರು ನಿಲ್ಲಿಸೋದಕ್ಕೆ ಮೊದಲು ಕೂಡ ಬಂದು ಚೆಕ್ ಡ್ಯಾಮ್ಸ್ ಎಲ್ಲ ಮಾಡಿಸಿದ್ದಾರೆ. ಇನ್ನೂ ಬೇಕಾದಷ್ಟು ಕಾರ್ಯಕ್ರಮಗಳನ್ನ ಅವರ ಮುಖಂಡತ್ವದಲ್ಲಿ ನಾವೆಲ್ಲರೂ ಕೂಡ ನಾವು ಹಿಂದೆ ಇದ್ದು ಎಲ್ಲ ಕೆಲಸ ಕಾರ್ಯಗಳನ್ನು ಗ್ರಾಮೀಣ ಪ್ರದೇಶಕ್ಕೂ ಮತ್ತು ಇವಾಗ ಇಷ್ಟಲ್ಲೇ ಇನ್ವೆಸ್ಟ್ಮೆಂಟ್
ಕರ್ನಾಟಕ ಮೊನ್ನೆ ಮೇಡಮ್ ಅವರು ಕೂಡ ಇನ್ವೆಸ್ಟ್ಮೆಂಟ್ ಕರ್ನಾಟಕದಲ್ಲಿ ಭೇಟಿಯಾಗಿದ್ರು. ಲಕ್ಷಾಂತರ ಜನ ಅಲ್ಲಿ 7.5 ಲಕ್ಷ ಕೋಟಿ ಅವ್ರು ಇದು ಮಾಡಿದ್ರೆ ಅವ್ರು ಬಂದಾಗ ಕೂಡ ನಾನು ಇದೇ ಥರ ನಾವು ದೊಡ್ಡದಾಗಿ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ನಮ್ಮ ಮಾತನ್ನು ಮುಗಿಸ್ತೇವೆ. MLA ಅವರಿಗೆ ಅನಂತರ ಧನ್ಯವಾದ. ಸುಮಾರು 4.5 ಕೋಟಿ ವೆಚ್ಚದಲ್ಲಿ ಬ್ರಿಡ್ಜ್ ಕಮ್ ರೋಡ್ ಬ್ರಿಡ್ಜ್ ಮಾಡ್ತಾ ಇದ್ದಾರೆ. ಇದರಿಂದ ನೀರು ಪಾಲಾರ್ನದಿಯಲ್ಲಿ ನಿಂತು ಬೋರ್ವೆಲ್ಗೆ ರೀಚಾರ್ಜ್ ಆಗುತ್ತೆ. ಸುಮಾರು ಹಳ್ಳಿಗಳಿಗೆ ಅನುಕೂಲ ಆಗುತ್ತೆ, ರೈತರಿಗೆ. ಮತ್ತು ಕ್ಯಾಸಂಬಳ್ಳಿ ಕಂಗನಹಳ್ಳಿ ಕಡೆಯಿಂದ ವಿಕೋಟೆ ಮತ್ತು APMC 2 NG ಉಲ್ಕೂರು ಕಡೆ ಮಾರ್ಕೆಟ್ಗೆ ತರಕಾರಿ ಸಾಗಿಸೋಕ್ಕೆ ಎಲ್ಲ ಈ ರಸ್ತೆ ಅನುಕೂಲ ಆಗುತ್ತೆ. ರೈತರಿಗೂ ನೀರು ನಿಂತು ತುಂಬ ಅನುಕೂಲ ಆಗುತ್ತೆ. ಮಾನ್ಯ ಶಾಸಕರಿಗೆ ವೆಂಕಟೇಶ್ವರ ಪಂಚಾಯಿತಿ ಕಡೆಯಿಂದ ಮತ್ತು ಎಲ್ಲ ಕಾರ್ಯಕರ್ತರಿಂದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ.